ಸದ್ಯದಲ್ಲೇ ಸರ್ಕಾರ 3 ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಶೀಘ್ರ ಸಂಪುಟ ಪುನರ್ರಚನೆ ನಡೆಸುವಂತೆ ಆಗ್ರಹ ಹೆಚ್ಚಾಗಿದೆ. ಅದರಲ್ಲೂ ಉಪಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ಕೂಗು ಮತ್ತೆ ಜೋರಾಗಿದೆ. ಸುಮಾರು 30 ಶಾಸಕರ ತಂಡ ದೆಹಲಿಗಾರಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸ್ಥಾನಮಾನದ ಬೇಡಿಕೆಯನ್ನ ಮಂಡಿಸಲಿದ್ದಾರೆ. ಇದು ಅಗೋಚರ ಆಟ ಕಟ್ಟುವ ಸೂತ್ರಧಾರ ರಾಮಯ್ಯ. ತಮ್ಮ ಸುತ್ತಾನೆ ರಾಜಕೀಯ ಸುತ್ತುವಂತೆ ಮಾಡುವ ಚಾಣಾಕ್ಯ. ಈಗ ಮತ್ತೆ ಆಟ ಶುರುವಾಗಿದೆ. ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಶೀತಲ ಸಮರದಲ್ಲಿ ಪ್ರಬಲ ಬ್ರಹ್ಮಾಸ್ತ್ರವನ್ನ ಹಿಡಿದಿದ್ದಾರೆ ಯುದ್ಧರಾಮಯ್ಯ. ಡೆಲ್ಲಿ ಅಂಗಳಕ್ಕೆ ಬಾಣ ನುಗ್ಗಿಸಿದ ಚದುರಂಗದ ರಣಕಲಿ ಪುನರ್ರಚನೆಯ ದಾಳವನ್ನ ಉರುಳಿಸಿದ್ದಾರೆ. ಸರ್ಕಾರಕ್ಕೆ 3 ವರ್ಷ ಆಗಲ್ವಾ ಅಧಿಕಾರ ಹಸ್ತಾಂತರ? ಕಾಂಗ್ರೆಸ್ನಲ್ಲಿ ಸಂಪುಟ ಕಸರತ್ತು, ಡೆಲ್ಲಿ ದಂಡಯಾತ್ರೆ ಶುರು. ನಲವತ್ತು ದಿನ ಕಳೆದ್ರೆ ಸಿದ್ದರಾಮಯ್ಯ ಪಟ್ಟಕ್ಕೆ ಭರ್ತಿ 3 ವರ್ಷದ ಹರಿಯ. ಡಿಕೆಶಿಯ ಗುಟ್ಟಿನ ವ್ಯಾಪಾರದ ದಾಳಕ್ಕೂ ಮೊದಲೇ ಸಿದ್ದು ಸೇನೆ ಹೊಸ ಅಸ್ತ್ರವನ್ನ ಜಾರಿ ಮಾಡಿದೆ. ಕನಕಪುರ ಬಂಡೆಯ ರಾಜಕೀಯ ಮಹತ್ವಾಕಾಂಕ್ಷೆಯ ಸುತ್ತ ಚಕ್ರವ್ಯೂಹ ರಚಿಸಿದ ಅಹಿಂದಯ್ಯನ ಪಡೆ ಸಿಎಂ ಪಟ್ಟದಿಂದ ದೂರ ತಳ್ಳುವ ಸಂಪುಟ ಪುನರ್ರಚನೆ ಎಂಬ ಪ್ರಬಲ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದೆ. ಸಿದ್ದು ವಾರಸ್ದಾರ ಸತೀಶ್ ಮೊನ್ನೆಯಷ್ಟೇ ಈ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು. ಓನ್ಲಿ ಒನ್ ಅಜೆಂಡಾ, ಬರೀ ರೀಶಫಲ್ ಅಷ್ಟೇ. ನೋ ಚೇಂಜ್ ಅಟ್ ಆಲ್. ಏನೇ ಆದರೂ ಕೂಡ ಯಾವರೇ ಆಗಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. 1 ಪಾಯಿಂಟ್ ಪ್ರೋಗ್ರಾಮು, ಲೀಡರ್ಶಿಪ್ ವಿಚಾರ ಆಗಲಿ, ಬೇರೆ ವಿಚಾರ ಆಗಲಿ ನಾವು ಮಾತಾಡೋದೇ ಇಲ್ಲ. ನಮಗೇನಿದ್ರು ಇಮ್ಮಿಡಿಯೇಟಾಗಿ ನೀವು ಅದನ್ನ ರೀಶಫಲ್ ಮಾಡಬೇಕು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂಥ ಮನವಿಯನ್ನು ಹೈಕಮಾಂಡ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಒಟ್ಟಾಗಿ 32 ಜನ ಇವತ್ತು ನಾವು ದೆಹಲಿ. ಬೈ ಎಲೆಕ್ಷನ್ ಮುಗಿತಾನೆ ಸಿದ್ದು ಸೇನೆಯ ಪುನರ್ರಚನೆ ಅಸ್ತ್ರ. ಇಂದ್ರಪ್ರಸ್ಥದಲ್ಲಿ ಚದುರಂಗದಾಟ, ಡೆಲ್ಲಿಗೆ ಹಾರಿದ 30 ಶಾಸಕರು. ಇಂದ್ರಪ್ರಸ್ಥದಲ್ಲಿ ಮಹಾ ರಾಜಕಾರಣವೇ ಶುರುವಾಗಿದೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಡೆಲ್ಲಿ ಫ್ಲೈಟ್ ಹತ್ತಿದ ನಾಯಕರಲ್ಲಿ ಪಟ್ಟದ ಪೈಪೋಟಿ. ಕಾಂಗ್ರೆಸ್ನ ಹಿರಿಯ ಯುವ ಶಾಸಕರು ಸಂಪುಟ ಪುನರ್ರಚನೆಗೆ ಒತ್ತಾಯಿಸೋಕೆ ಒತ್ತಡ ತಂತ್ರಕ್ಕೆ ಮುಂದಾಗಿದ್ದಾರೆ. ರಾಹುಲ್ ಗಾಂಧಿಯ ಕಣ್ಣು ಕಿವಿಯಾದಂಥ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಭೇಟಿಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿಯ ಜೊತೆಗೂ ಚರ್ಚೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ತಮಗೂ ಒಂದು ಅವಕಾಶ ಕೊಡಿ ಅಂತ ಒತ್ತಡ ಹೇರುವ ಪ್ಲಾನ್ನಲ್ಲಿದ್ದಾರೆ. ಇತ್ತ ಮೊದಲ ಬಾರಿ ಶಾಸಕರ ತಂಡಕ್ಕೆ ವೈಸ್ ಕ್ಯಾಪ್ಟನ್ ಆಗಿದ್ದ ಮಂಡ್ಯದ ಗಣಿಗ ರವಿ, ಎಲ್ರಿಗೂ ಆಸೆ ಇದೆ, ಪುನರ್ರಚನೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಆದ್ರೂ ಮೊದಲ ಬಾರಿ ಶಾಸಕರಾದ 5 ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನಮ್ಮ ಆಗ್ರಹ ಅಂತ ಬೇಡಿಕೆಯನ್ನ ಮಂಡಿಸಿದ್ರು. ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದ್ರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದ್ರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆದರೆ ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಸಂಪುಟ ಪುನರ್ರಚನೆ ಮಾಡುವಂತೆ ಪಕ್ಷದಲ್ಲಿ ತೀವ್ರ ಒತ್ತಡ ಇದೆ. ಹಿರಿಯ ಸದಸ್ಯರು ಸೇರಿ ವಿಧಾನ ಪರಿಷತ್ನ ಸದಸ್ಯರು, ಹೊಸದಾಗಿ ಆಯ್ಕೆಯಾದ ಶಾಸಕರು ಪ್ರತ್ಯೇಕ ಸಭೆ ಮಾಡಿ ಪಟ್ಟು ಹಾಕಿದ್ದಾರೆ. ಸಂಪುಟ ಪುನರ್ರಚನೆಯನ್ನ ಮಾಡಿ ತಮಗೆ ಸ್ಥಾನ ನೀಡಬೇಕು ಅಂತ ಹಲವು ಬಾರಿ ಮನವಿ ಮಾಡಿದ್ದಾರೆ. ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯ ಕಾರಣಕ್ಕೆ ಪುನರ್ರಚನೆ ವಿಚಾರವನ್ನ ಹೈಕಮಾಂಡ್ ಮುಂದೂಡ್ತಾನೆ ಬಂದಿದೆ.
ಈಗ ಮುಂಬರುವ ಪಂಚಾಯಿತಿ ಚುನಾವಣೆ, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯೋಕ್ಕೂ ಮುನ್ನ ಸಂಪುಟ ಪುನರಚನೆ ಮಾಡುವಂತೆ ಒತ್ತಡ ಹೇರೋಕೆ ಶಾಸಕರು ಮುಂದಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ಒಪ್ಪಿದ್ರೆ ಸಂಪುಟ ಪುನರಚನೆಗೆ ಸಿದ್ಧ ಅಂತ ಹಲವು ಬಾರಿ ಹೇಳಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಸಂಪುಟ ಪುನರಚನೆಯ ಕೂಗು ಇನ್ನಷ್ಟು ಜೋರಾಗಲಿದೆ. ಒಟ್ಟಾರೆ ಬೈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಕಾಂಗ್ರೆಸ್ನಲ್ಲಿ ಬಲಿಷ್ಠ ಕೋಟೆ ಕಟ್ಟಿದ ಎರಡು ಮದಗಜಗಳ ನಡುವೆ ಕಾದಾಟಕ್ಕೆ ರಣರಂಗ ಸಿದ್ದು ಆಗ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಸಿದ್ದು ಕ್ಯಾಂಪ್ನಿಂದ ಆರಂಭಿಕ ದಾಳಿ ಆರಂಭವಾಗಿದ್ದು 10 ಜನಪಥ್ ಬಳಿ ರಾಜ್ಯ ನಾಯಕರ ಟ್ರಾಫಿಕ್ ಜಾಮ್ ಕಾಣಿಸ್ತಾ ಇದೆ. ಇದಕ್ಕೆ ಬಂಡೆ ಕ್ಯಾಂಪ್ನ ಪ್ರತ್ಯುತ್ತರ ಹೇಗಿರಲಿದೆ ಅನ್ನೋದು ಸದ್ಯದ ಕುತೂಹಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.